ಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದಂಥ ಹಿನ್ನೆಲೆ ಇದೀಗ ವಾಲ್ಮೀಕಿ ಸಮುದಾಯದಿಂದ ತೀವ್ರವಾದಂಥ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ದಲಿತ ನಾಯಕರಾಗಿ ಗುರುತಿಸಿಕೊಂಡಂತಹ ಎನ್ ರಾಜಣ್ಣ ಅವರ ವಜಾ ಆಗಿರುವಂಥ ಹಿನ್ನೆಲೆ ಇದೀಗ ವಾಲ್ಮೀಕಿ ಸಮುದಾಯದಿಂದ ತೀವ್ರವಾದಂಥ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಟೀಮ್. ಶಾಸಕರು ಪರಿಷತ್ ಸದಸ್ಯರೊಂದಿಗೆ ಸತೀಶ್ ಭೇಟಿಯಾಗಿದ್ದಾರೆ ರಾಜಣ್ಣ ಅವರನ್ನ. ಬೆಂಗಳೂರಿನ ರಾಜಣ್ಣ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕಳೆದ 2 ದಿನಗಳಿಂದ ಮನೆಯಲ್ಲೇ ಇರುವಂತಹ ಮಾಜಿ ಸಚಿವ ಎನ್ ರಾಜಣ್ಣ ಇವರನ್ನ ಸತೀಶ್ ಜಾರಕಿಹೊಳಿ ಮತ್ತು ಅವರ ಇಡೀ ತಂಡ ಶಾಸಕರು ಮತ್ತು ಪರಿಷತ್ ಸದಸ್ಯರೊಂದಿಗೆ ಹೋಗಿ ರಾಜಣ್ಣ ಅವರ ಮನೆಯಲ್ಲೇ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬಹುಶಃ ಅವರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಕೆಲಸಕ್ಕೇನಾದರೂ ಅಗೈನ್ ಇವರು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಅಹಿಂದ ಸಮುದಾಯದ ಪ್ರಬಲ ನಾಯಕರ ಟೀಮ್. ಸತೀಶ್ ಜಾರಕಿಹೊಳಿ ಇರಬಹುದು, ಎಚ್ ಸಿ ಮಹದೇವಪ್ಪ ಇರಬಹುದು, ರಾಜಣ್ಣ ಇರಬಹುದು, ಇವರುಗಳೆಲ್ಲರೂ ಕೂಡ ಒಂದು ಟೀಮ್ ಆಗಿ ಗುರುತಿಸಿಕೊಂಡಂಥವರು. ಇದೀಗ ಇವರ ಏನು ಅಮಾನತು ವಜಾ ಆಯಿತು, ಈ ಒಂದು 2 ದಿನಗಳಿಂದ ಎಲ್ಲೂ ಹೋಗದೆ ಮನೆಯಲ್ಲೇ ಇದ್ದಾರೆ ಎನ್ ರಾಜಣ್ಣ ಅವರು. ಇವರ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಇಡೀ ಅವರ ಟೀಮ್ ಹೋಗಿ ಮಾತುಕತೆ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಜೊತೆಗೆ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿದೆಯೋ, ಮುಂದಿನ ನಿರ್ಧಾರದ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ದಾರೋ, ಎಲ್ಲವೂ ಕೂಡ ಬಹಳ ಕುತೂಹಲ ಇರುವಂಥದ್ದು. ಮತ್ತು ಇಲ್ಲಿಯ ತನಕವೂ ಸಿದ್ದರಾಮಯ್ಯ ಅವರ ಒಂದು ರೀತಿಯಾದಂಥ ರಿಯಾಕ್ಷನ್ ಈ ವಿಚಾರವಾಗೂ ಕೂಡ ಎಲ್ಲೂ ಕಂಡುಬಂದಿಲ್ಲ. ಹೀಗಾಗಿ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಪ್ರತಿಭಟನೆಯಂತೂ ತೀವ್ರವಾದಂಥ ಸ್ವರೂಪ ಪಡ್ಕೊಳ್ತಾ ಇದೆ ಅವರ ಬೆಂಬಲಿಗರದ್ದು, ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ಸ್ವಕ್ಷೇತ್ರ ಮಧುಗಿರಿ ಮತ್ತು ತುಮಕೂರಿನಲ್ಲಿ. ಹೀಗಾಗಿ ಮುಂದಿನ ನಡೆ ಏನಾಗುತ್ತೆ ಇವರ ಟೀಮ್ದು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸಂಪುಟದಿಂದ ವಜಾಗೊಂಡಂಥ ರಾಜಣ್ಣಗೆ ಬಿಜೆಪಿ ಅವರು, ಪ್ರತಿಪಕ್ಷವಾದಂಥ ಬಿಜೆಪಿ ಓಪನ್ ಆಫರ್ ಮಾಡಿದೆ. ರಾಜಣ್ಣರನ್ನ ಬಿಜೆಪಿಗೆ ಆಹ್ವಾನಿಸಿರುವಂತಹ ಮಾಜಿ ಸಚಿವ ಶ್ರೀರಾಮುಲು. ಕಾಂಗ್ರೆಸ್ ಒಂದು ಸಚಿವ ಸಂಪುಟದಿಂದ ವಜಾಗೊಂಡಂತಹ ರಾಜಣ್ಣ ಅವರಿಗೆ ಬಿಜೆಪಿ ಓಪನ್ ಆಫರ್ ಮಾಡಿದೆ. ರಾಜಣ್ಣರನ್ನ ಬಿಜೆಪಿಗೆ ಆಹ್ವಾನಿಸಿದಂತಹ ಮಾಜಿ ಸಚಿವ ಶ್ರೀರಾಮುಲು, ಎನ್ ರಾಜಣ್ಣ ಅವರು ನಮ್ಮ ವಾಲ್ಮೀಕಿ ಸಮುದಾಯದವರು, ಎನ್ ರಾಜಣ್ಣ ಅವರ ರಾಜೀನಾಮೆಯನ್ನು ನಾವು ಖಂಡಿಸ್ತೇವೆ, ಪಕ್ಷಾತೀತವಾಗಿ ರಾಜಣ್ಣ ಬೆಂಬಲಕ್ಕೆ ನಿಲ್ತೇವೆ ಅಂತ ಶ್ರೀರಾಮುಲು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಪನ್ ಆಫರ್ ಟು ಬಿಜೆಪಿ. ಕಾಂಗ್ರೆಸ್ನಿಂದ ನಿರಂತರವಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಅನ್ನುವಂಥ ಆರೋಪ. ಇದೇ ಜಾಗದಲ್ಲಿ ಸಚಿವ ಜಮೀರ್ ಇದ್ದಿದ್ರೆ ವಜಾ ಮಾಡ್ತಿದ್ರ ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಜಣ್ಣ ಅವರೇ, ನೀವು ಹೆದರಬೇಡಿ, ನಿಮ್ಮ ಜೊತೆ ಇಡೀ ಸಮುದಾಯ ಇದೆ ಅನ್ನುವಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ರಾಜಣ್ಣಗೆ ಧೈರ್ಯ ತುಂಬಿ ಭರವಸೆ ಕೊಟ್ಟಂತಹ ಮಾಜಿ ಸಚಿವ ಶ್ರೀರಾಮುಲು ಒಂದು ಓಪನ್ ಆಫರ್ ಎನ್ ರಾಜಣ್ಣ ಅವರಿಗೆ ವಾಲ್ಮೀಕಿ ಸಮುದಾಯದ ಬಿಜೆಪಿಯ ನಾಯಕರು ಶ್ರೀರಾಮುಲು. ಬಿಜೆಪಿಯಲ್ಲೂ ಕೂಡ ವಾಲ್ಮೀಕಿ ಸಮುದಾಯದ ಹಲವು ನಾಯಕರಿದ್ದಾರೆ, ಅದರಲ್ಲಿ ಪ್ರಮುಖವಾಗಿ ಶ್ರೀರಾಮುಲು ಅವರು. ಹೇಗೆ ರಾಜಣ್ಣ ಅವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರಾದ್ರಿಂದ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ನಿಂದ ಇದೇ ಥರದ ಒಂದು ನಮ್ಮ ಸಮುದಾಯಕ್ಕೆ ಆಗ್ತಾ ಇದೆ ಅನ್ಯಾಯ, ಹೀಗಾಗಿ ಒಂದು ಓಪನ್ ಆಫರ್ ಮಾಡಿದ್ದಾರೆ ಶ್ರೀರಾಮುಲು ಅವರು. ಅವರ ರಾಜೀನಾಮೆಯನ್ನು ನಾವು ಖಂಡಿಸ್ತೇವೆ ಅಂದರೆ ಏನು ಸಚಿವ ಸಂಪುಟದಿಂದ ವಜಾ ಮಾಡಿದ್ದಾರೆ, ಹೀಗಾಗಿ ಬಿಜೆಪಿಗೆ ಮುಕ್ತವಾದಂಥ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ರಾಜಣ್ಣ ಅವರಿಗೆ ಅನ್ನುವಂಥ ಒಂದು ಹೇಳಿಕೆಯನ್ನು, ಓಪನ್ ಆಫರನ್ನು ಬಿಜೆಪಿ ಕಡೆಯಿಂದ ಅವರದೇ ಸಮುದಾಯದ ನಾಯಕರಾದಂಥ ಶ್ರೀರಾಮುಲು ಅವರು ಕೊಟ್ಟಿರುವಂಥದ್ದು. ಇಫ್ ಇನ್ ಕೇಸ್ ಜಮೀರ್ ಈ ಜಾಗದಲ್ಲಿ ಇದ್ದಿದ್ರೆ ನೀವು ಇದೇ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇದ್ರ ಅಂತ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ.